Okay, next anomalous properties of nitrogen. So anomalous properties of okay, so nitrogen ಉಳಿದಿರ್ತಕ್ಕಂಥ ಅದೇ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಬೇರೆ ಎಲಿಮೆಂಟ್ಸ್ ಗಿಂತ ಸೊ ಡಿಫರೆಂಟ್ ಪ್ರಾಪರ್ಟೀಸ್ ನ ಎಕ್ಸಿಬಿಟ್ ಮಾಡುತ್ತೆ. ದ ಡಿಫರೆಂಟ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಆಸ್ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಇದರ ಅನಾಮಲಸ್ ಪ್ರಾಪರ್ಟೀಸ್ ಗೆ ರೀಸನ್ಸ್ ಅಂತ ಹೇಳೋದಾದ್ರೆ ಫಸ್ಟ್ ಎಲಿಮೆಂಟ್ ಆಫ್ ದಿ ಗ್ರೂಪ್ ನೈಟ್ರೋಜನ್ ಆಗಿರೋದ್ರಿಂದ ಸೈಜ್ ಏನಾಗಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಸೊ ಒಂದು ರೀಸನ್ ಏನಾಗಿರ್ಬೋದು ಅಂದ್ರೆ ಸ್ಮಾಲ್ ಸೈಜ್ ಇರಬಹುದು. ಓಕೆ, ತುಂಬಾ ಸೈಜ್ ಕಡಿಮೆ ಇದೆ ಅಂದ್ರೆ ಅಯನೈಸೇಷನ್ ಎಂಥಾಲ್ಪಿ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಹೈ ಅಯನೈಸೇಷನ್ ಎಂಥಾಲ್ಪಿ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಸೈಜ್ ತುಂಬಾ ಕಡಿಮೆ ಆಗಿರೋದ್ರಿಂದ ನೈಟ್ರೋಜನ್ ಇಸ್ ಥರ್ಡ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾಗಿ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಆಗ್ತಾ ಹೋದಂಗೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. Okay, next fourth one ಇನ್ನೊಂದು ಇಂಪಾರ್ಟೆಂಟ್. Okay, so nitrogen electronic configuration makes with 2s2 2p3 ಆಗಿರೋದ್ರಿಂದ so ಯಾವುದೇ d orbitals ಇರಲ್ಲ. Absence of d orbitals in its valence shell ಅಂತ ಹೇಳ್ತೀವಿ. Okay, these are the four important reasons. So that's why the nitrogen exhibits some different properties. Okay, so we have of the same elements of the ನೈಟ್ರೋಜನ್ ಬಿಟ್ಟು ಸೊ ರಿಮೈನಿಂಗ್ ಎಲಿಮೆಂಟ್ಸ್ ಗಿಂತ ನೈಟ್ರೋಜನ್ ಯಾಕೆ ಈ ತರ ಡಿಫರೆಂಟ್ ಪ್ರಾಪರ್ಟೀಸ್ ನ ಎಕ್ಸಿಬಿಟ್ ಮಾಡುತ್ತೆ ಅಂದ್ರೆ ರೀಸನ್ಸ್ ಇಷ್ಟೇ. ಫಸ್ಟ್ ಎಲಿಮೆಂಟ್ ನೈಟ್ರೋಜನ್ ಆಗಿರೋದ್ರಿಂದ ಸ್ಮಾಲ್ ಸೈಜ್ ಇರುತ್ತೆ. ಸ್ಮಾಲ್ ಸೈಜ್ ಇರೋದ್ರಿಂದ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ. ಸ್ಮಾಲ್ ಸೈಜ್ ಇರೋದ್ರಿಂದ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಮತ್ತೆ ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್, ಇನ್ಅವೈಲಬಿಲಿಟಿ ಆಫ್ ಡಿ ಆರ್ಬಿಟಲ್ಸ್ ಇನ್ ವೇಲೆನ್ಸ್ ಶೆಲ್ ಅಂತ ಹೇಳ್ತೀವಿ. ಇಷ್ಟು ರೀಸನ್ಸ್ ಇರೋದ್ರಿಂದ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಗಿಂತ ನೈಟ್ರೋಜನ್ ಕೆಲವು ಸ್ಪೆಷಲ್ ಪ್ರಾಪರ್ಟೀಸ್ ನ ಎಕ್ಸಿಬಿಟ್ ಮಾಡುತ್ತೆ. ದಟ್ ಸ್ಪೆಷಲ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಆಸ್ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ನಿಮಗೆ ಏನಾದರೂ 2 ಮಾರ್ಕ್ಸ್ ಗೆ ವಾಟ್ ಆರ್ ದ ರೀಸನ್ಸ್ ಫಾರ್ ಅನಾಮಲಸ್ ಪ್ರಾಪರ್ಟೀಸ್ ಅಂದ್ರೆ ಸ್ಮಾಲ್ ಸೈಜ್, ಹೈ ಅಯನೈಸೇಷನ್ ಎಂಥಾಲ್ಪಿ, ಹೈ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ, ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ಸ್ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಸೊ ಇಷ್ಟು ರೀಸನ್ಸ್ ನೈಟ್ರೋಜನ್ ಇರೋದ್ರಿಂದ ಸೊ ನೈಟ್ರೋಜನ್ ಯಾವ್ಯಾವ ಅನಾಮಲಸ್ ಪ್ರಾಪರ್ಟೀಸ್ ನ ಎಕ್ಸಿಬಿಟ್ ಮಾಡುತ್ತೆ ಅನ್ನೋದಾದ್ರೆ ಫಸ್ಟ್ ಒನ್ ನೈಟ್ರೋಜನ್ exists in the form of gaseous state ಅಂತ ಹೇಳ್ತೀವಿ. ಓಕೆ, ನೈಟ್ರೋಜನ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ನ ಎಲ್ಲಾ ಕಂಪೇರ್ ಮಾಡಿದ್ರೆ gaseous state ಅಲ್ಲಿ ಎಕ್ಸಿಬಿಟ್ ಆಗೋದು ಯಾವುದು ಅಂದ್ರೆ ನೈಟ್ರೋಜನ್ ಮಾತ್ರ. ಬಟ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ದೇ ಆರ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅನಾಮಲಸ್ ಪ್ರಾಪರ್ಟೀಸ್ ಅಂದ್ರೆ ನೈಟ್ರೋಜನ್ ಕ್ಯಾನ್ ಫಾರ್ಮ್ p5 ಮಲ್ಟಿಪಲ್ ಬಾಂಡ್ ಅಂತ ಹೇಳ್ತೀವಿ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. Okay, nitrogen form p5 multiple bond ಅಂತ ಹೇಳ್ತೀವಿ. ಸೊ ಇದೇನಿದು p5 ಹೊಸದಾಗಿ ಹೇಳ್ತಾ ಇದ್ದೀನಿ ಇಲ್ಲ. pi bond formation ಆಗಬೇಕು ಅಂದ್ರೆ p orbitals ಏನಾಗಬೇಕು, ಲ್ಯಾಟರಲಿ ಓವರ್ಲ್ಯಾಪ್ ಆಗಬೇಕು. ಒಂದು ನೈಟ್ರೋಜನ್ ನ p orbital ಇನ್ನೊಂದು ನೈಟ್ರೋಜನ್ ನ p orbital ಲ್ಯಾಟರಲಿ ಓವರ್ಲ್ಯಾಪ್ ಆದ್ರೆ ಯಾವ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂದ್ರೆ pi bond formation ಆಗುತ್ತೆ. that bond is called as p5 bond ಅಂತ ಹೇಳ್ತೀವಿ. ಸೊ ಇದರ p5 bond ನೈಟ್ರೋಜನ್ itself ನೋಡಿ, ನೈಟ್ರೋಜನ್ ಮತ್ತೆ ನೈಟ್ರೋಜನ್ ಮಧ್ಯೆ ಟ್ರಿಪಲ್ ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಟ್ರಿಪಲ್ ಬಾಂಡ್ ಫಾರ್ಮೇಷನ್ ಮಾಡ್ಕೊಂತ ಇದೆ ಅಂದ್ರೆ ಓಕೆ, ಈ ಟ್ರಿಪಲ್ ಬಾಂಡ್ ಇದೆ ಅಂದ್ರೆ ಒಂದು ಸಿಗ್ಮಾ ಬಾಂಡ್ ಆಗಿರುತ್ತೆ. ಮೇಲ್ಗಡೆ ಮತ್ತೆ ಕೆಳಗಡೆ ಇರತಕ್ಕಂತ ಬಾಂಡ್ಸ್ ಏನಾಗಿರುತ್ತೆ ಅಂದ್ರೆ ಪೈ ಬಾಂಡ್ಸ್ ಆಗಿದೆ. ಸೊ ಹಾಗಾಗಿ ನೈಟ್ರೋಜನ್ ನ p ಆರ್ಬಿಟಲ್ಸ್, ಈ ನೈಟ್ರೋಜನ್ ನ p ಆರ್ಬಿಟಲ್ಸ್ ಲ್ಯಾಟರಲಿ ಓವರ್ಲ್ಯಾಪ್ ಆದಾಗ ಯಾವ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂದ್ರೆ ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ ತರ ನೈಟ್ರೋಜನ್ ಇಟ್ಸೆಲ್ಫ್ ಇರಬಹುದು ಅಥವಾ ನೈಟ್ರೋಜನ್ ವಿತ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಲೈಕ್ ಕಾರ್ಬನ್ ಇರಬಹುದು, ಆಕ್ಸಿಜನ್ ಇರಬಹುದು. ಸೊ ಈ ತರ ಓಕೆ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಜೊತೆ p5 ಬಾಂಡಿಂಗ್ ನ ಮಾಡ್ಕೊಳ್ಳುತ್ತೆ. ಬಟ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಲೈಕ್ ಫಾಸ್ಫರಸ್ ಇರಬಹುದು, ಆರ್ಸೆನಿಕ್ ಇರಬಹುದು, ಆಂಟಿಮನಿ ಇರಬಹುದು ಅಥವಾ ಬಿಸ್ಮತ್ ಇರಬಹುದು, ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ದೇ ಕ್ಯಾನಾಟ್ ಫಾರ್ಮ್ p5 ಬಾಂಡಿಂಗ್ ಅಂತ ಹೇಳ್ತೀವಿ. ಯಾಕೆ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ p5 ಬಾಂಡಿಂಗ್ ನ ಮಾಡ್ಕೊಳ್ಳಲ್ಲ ಅಂತ ಕನ್ಸಿಡರ್ ಮಾಡೋದಾದ್ರೆ ನೈಟ್ರೋಜನ್ ಸ್ಮಾಲ್ ಸೈಜ್ ಇರೋದ್ರಿಂದ p ಆರ್ಬಿಟಲ್ಸ್ ಲ್ಯಾಟರಲಿ ಓವರ್ಲ್ಯಾಪಿಂಗ್ ಆದಾಗ ಎಫೆಕ್ಟಿವ್ ಓವರ್ಲ್ಯಾಪಿಂಗ್ ಇರುತ್ತೆ. ಬಟ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಏನಿದೆ ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ ಮತ್ತೆ ಬಿಸ್ಮತ್ ಓಕೆ ಡೌನ್ ದ ಗ್ರೂಪ್ ಮೂವ್ ಆಗ್ತಾ ಹೋದಂಗೆ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಟಾಮಿಕ್ ರೇಡಿಯಸ್ ಜಾಸ್ತಿ ಆಗ್ತಾ ಹೋದಂಗೆ ಆರ್ಬಿಟಲ್ ಸೈಜ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಆರ್ಬಿಟಲ್ ಸೈಜ್ ಜಾಸ್ತಿ ಆದಾಗ ಲ್ಯಾಟರಲ್ ಓವರ್ಲ್ಯಾಪಿಂಗ್ ಅಷ್ಟು ನೀಟಾಗಿ ಆಗಲ್ಲ. ಸೊ ಎಫೆಕ್ಟಿವ್ ಓವರ್ಲ್ಯಾಪಿಂಗ್ ಆಗ್ತಾ ಇಲ್ಲ ಅಂದ್ರೆ ಸೊ ರೆಸ್ಟ್ ಆಫ್ ದ ಎಲಿಮೆಂಟ್ ದೇ ಕ್ಯಾನಾಟ್ ಫಾರ್ಮ್ p5 ಬಾಂಡಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೈಟ್ರೋಜನ್ ಇನ್ನೊಂದು ಸ್ಪೆಷಲ್ ಪ್ರಾಪರ್ಟೀಸ್ ನ ಕನ್ಸಿಡರ್ ಮಾಡೋದಂದ್ರೆ ನೈಟ್ರೋಜನ್ ಇಟ್ಸೆಲ್ಫ್ ಟ್ರಿಪಲ್ ಬಾಂಡ್ ನ ಮಾಡ್ಕೊಳ್ಳುತ್ತೆ. ಬಟ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಫಾಸ್ಫರಸ್ ಇರಬಹುದು, ಆರ್ಸೆನಿಕ್ ಇರಬಹುದು, ಆಂಟಿಮನಿ ಇರಬಹುದು, ಸೊ ಇವೆಲ್ಲ
ಸೊ ಸಿಂಗಲ್ ಬಾಂಡ್ ಮಾತ್ರ ಮಾಡ್ಕೊಂತವೆ. ಬಟ್ ನೈಟ್ರೋಜನ್ ಗೆ ಒಂದು ಸ್ಪೆಷಲ್ ಪ್ರಾಪರ್ಟಿ ಏನಪ್ಪಾ ಅಂದ್ರೆ ನೈಟ್ರೋಜನ್ ಇರ್ಬೋದು ಅಥವಾ ನೈಟ್ರೋಜನ್ ವಿತ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಲೈಕ್ ಕಾರ್ಬನ್ ಇರ್ಬೋದು ಅಥವಾ ಆಕ್ಸಿಜನ್ ಇರ್ಬೋದು. ಸೊ ಈ ತರ ಎಲಿಮೆಂಟ್ಸ್ ಜೊತೆ ಕಂಬೈನ್ ಆದಾಗ C5 ಮಲ್ಟಿಪಲ್ ಬಾಂಡ್ ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಪ್ರಾಪರ್ಟಿ ಏನಪ್ಪಾ ಅಂದ್ರೆ ನೈಟ್ರೋಜನ್ ಇಸ್ ಇನರ್ಟ್ ಅಟ್ ರೂಮ್ ಟೆಂಪರೇಚರ್ ಅಂತ ಹೇಳ್ತೀವಿ. ನೈಟ್ರೋಜನ್ ಓಕೆ, ಸೊ ಇನರ್ಟ್ ಇರುತ್ತೆ. ಇನರ್ಟ್ ಇರೋ ಸೊ ಇದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಚಿಪ್ಸ್ ಪ್ಯಾಕೆಟ್ಸ್ ಅದೆಲ್ಲ ನೋಡಿರ್ತೀರ. ಓಕೆ, ಆ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ನೈಟ್ರೋಜನ್ ಗ್ಯಾಸ್ ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಯಾಕೆ ನೈಟ್ರೋಜನ್ ಗ್ಯಾಸ್ ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅಂದ್ರೆ ಇನ್ ಕೇಸ್ ಅದರಲ್ಲಿ ಏನಾದ್ರು ಆಕ್ಸಿಜನ್ ಅಥವಾ ಬೇರೆ ಗ್ಯಾಸಸ್ ಇದ್ರೆ ನೀವು ತಿಂತಕ್ಕಂಥ ಫುಡ್ ಮೆಟೀರಿಯಲ್ ಒಳಗಡೆ ಅದು ರಿಯಾಕ್ಟ್ ಆಗುತ್ತೆ. ಬಟ್ ನೈಟ್ರೋಜನ್ ರೂಮ್ ಟೆಂಪರೇಚರ್ ಇನ್ಆಕ್ಟಿವ್ ಆಗಿರೋದಕ್ಕೋಸ್ಕರ ಚಿಪ್ಸ್ ಪ್ಯಾಕೆಟ್ಸ್ ಅಲ್ಲೆಲ್ಲ ಯಾವ ಗ್ಯಾಸ್ ನ ಫಿಲ್ ಮಾಡಿರ್ತಾರೆ ಅಂದ್ರೆ ನೈಟ್ರೋಜನ್ ಗ್ಯಾಸ್ ನ ಫಿಲ್ ಮಾಡ್ತಾರೆ. ಯಾಕೆ ನೈಟ್ರೋಜನ್ ಗ್ಯಾಸ್ ನ ಫಿಲ್ ಮಾಡ್ತಾರೆ ಅಂದ್ರೆ ಇಷ್ಟೇ ರೀಸನ್, ಇನರ್ಟ್ ಇರುತ್ತೆ. ಯಾಕೆ ನೈಟ್ರೋಜನ್ ರೂಮ್ ಟೆಂಪರೇಚರ್ ಇನರ್ಟ್ ಇರುತ್ತೆ ನಿಮಗೆ ಗೊತ್ತಿರಬಹುದು. ಸೊ ಹಂಗೆ ಅಸ್ಯೂಮ್ ಮಾಡ್ಕೊಳ್ಳಿ. ಅಟ್ಮಾಸ್ಫಿಯರ್ ಅಲ್ಲಿ 78% ಬೈ ವಾಲ್ಯೂಮ್ ಆಫ್ ನೈಟ್ರೋಜನ್ ಇದೆ, ಬಟ್ ಆಕ್ಸಿಜನ್ ಇರೋದು 20 to 21% ಆಕ್ಸಿಜನ್ ಇದೆ. ಆದ್ರೂ ಸಹ ನಮಗೆ ಈ ಮೆಟಲ್ಸ್ ನ ಎಲ್ಲಾದ್ರೂ ಹೊರಗಡೆ ಬಿಸಾಕಿದ್ರೆ ಆಕ್ಸಿಡೇಷನ್ ಆಗುತ್ತೆ ಹೊರತು ನೈಟ್ರೇಷನ್ ಏನಾದ್ರೂ ಆಗುತ್ತಾ, ನೈಟ್ರೋಜನ್ ಜೊತೆ ಕಂಬೈನ್ ಆಗುತ್ತಾ ಮೆಟಲ್ಸ್ ಅಂದ್ರೆ ಇಲ್ಲ. ಯಾಕೆ ರೂಮ್ ಟೆಂಪರೇಚರ್ ಅಲ್ಲಿ ಸೊ ಅಟ್ಮಾಸ್ಫಿಯರ್ ಅಲ್ಲಿ 78% ನೈಟ್ರೋಜನ್ ಇದೆ, ಬಟ್ ರಿಮೈನಿಂಗ್ ಉಳಿದಿರೋದು ನಮಗೆ ಎಷ್ಟು ಅಂದ್ರೆ 21% ಆಕ್ಸಿಜನ್ ಇದೆ. ಬಟ್ ಆದ್ರೂ ಸಹ ಆಕ್ಸಿಜನ್ ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ಡ್ ಟು ನೈಟ್ರೋಜನ್. ಯಾಕೆ ಅಂತ ಕನ್ಸಿಡರ್ ಮಾಡೋದ್ರೆ ನೈಟ್ರೋಜನ್ ಯೂಶುವಲಿ ಟ್ರಿಪಲ್ ಬಾಂಡ್ ಅಲ್ಲಿ ಎಕ್ಸಿಬಿಟ್ ಆಗುತ್ತೆ. ಈ ಟ್ರಿಪಲ್ ಬಾಂಡ್ ಅಲ್ಲಿ ಎಕ್ಸಿಬಿಟ್ ಆಗ್ತಾ ಇದ್ರೆ ಈ ಟ್ರಿಪಲ್ ಬಾಂಡ್ ನ ನಾವು ಬ್ರೇಕ್ ಮಾಡಬೇಕು ಅಂದ್ರೆ ಎಷ್ಟು ಎನರ್ಜಿ ಕೊಡಬೇಕು ಅಂದ್ರೆ 941.4 ಕಿಲೋ ಜೌಲ್ಸ್ ಪರ್ ಮೋಲ್ ಎನರ್ಜಿನ ಕೊಡಬೇಕು. ಇಷ್ಟು ಅಮೌಂಟ್ ಆಫ್ ಎನರ್ಜಿ ನೈಟ್ರೋಜನ್ ಗೆ ರೂಮ್ ಟೆಂಪರೇಚರ್ ಅಲ್ಲಿ ಸಿಗಲ್ಲ. ಸೊ ರೂಮ್ ಟೆಂಪರೇಚರ್ ಸಿಗ್ತಾ ಇಲ್ಲ ಅಂದ್ರೆ ಈ ನೈಟ್ರೋಜನ್ ಮಾಲಿಕ್ಯೂಲ್ಸ್ ಬ್ರೇಕ್ ಆಗಲ್ಲ. ಇದು ಬ್ರೇಕ್ ಆದ್ರೆ ಮಾತ್ರ ರಿಯಾಕ್ಟ್ ಆಗುತ್ತೆ. ಸೊ ಬ್ರೇಕ್ ಆಗಬೇಕು ಅಂದ್ರೆ ಎಷ್ಟು ಎನರ್ಜಿ ಕೊಡಬೇಕು ಅಂದ್ರೆ 941.4 ಕಿಲೋ ಜೌಲ್ಸ್ ಪರ್ ಮೋಲ್ ಎನರ್ಜಿನ ಕೊಡಬೇಕು. ಸೊ ಹಾಗಾಗಿ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಆಫ್ ನೈಟ್ರೋಜನ್ ತುಂಬಾ ಜಾಸ್ತಿ ಇರುತ್ತೆ. ಸೊ ದಟ್ಸ್ ವೈ ಓಕೆ ನೈಟ್ರೋಜನ್ ರೂಮ್ ಟೆಂಪರೇಚರ್ ಅಲ್ಲಿ ಇನ್ಆಕ್ಟಿವ್ ಆಗಿರುತ್ತೆ. ಬಟ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಗೆ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಇರಲ್ಲ. ಬಿಕಾಸ್ ನೈಟ್ರೋಜನ್ P5 ಮಲ್ಟಿಪಲ್ ಬಾಂಡ್ ನ ಮಾಡ್ಕೊಳತರ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಲೈಕ್ ಫಾಸ್ಫರಸ್ ಆರ್ಸೆನಿಕ್ ಮಲ್ಟಿಪಲ್ ಬಾಂಡ್ ನ ಮಾಡ್ಕೊಳಲ್ಲ. ದೇ ಕ್ಯಾನ್ ಫಾರ್ಮ್ ಓನ್ಲಿ ಸಿಂಗಲ್ ಬಾಂಡ್. ಸೊ ಸಿಂಗಲ್ ಬಾಂಡ್ ಆಗಿರೋದ್ರಿಂದ ಹಾಗೆ ನೈಟ್ರೋಜನ್ ಗಿಂತ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ರೂಮ್ ಟೆಂಪರೇಚರ್ ಅಲ್ಲಿ ರಿಯಾಕ್ಟಿವಿಟಿ ಏನಾಗಿರುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನೈಟ್ರೋಜನ್ ಟ್ರಿಪಲ್ ಬಾಂಡ್ ಮಾಡ್ಕೊಂಡಾಗ ಇನರ್ಟ್ ಇರುತ್ತೆ ಬಿಕಾಸ್ ಇಟ್ಸ್ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಇಸ್ ಮೋರ್. ಬಟ್ ನೈಟ್ರೋಜನ್ ಸಿಂಗಲ್ ಬಾಂಡ್ ಸಹ ಮಾಡ್ಕೊಳ್ಳುತ್ತೆ. ಬಟ್ ಈ ನೈಟ್ರೋಜನ್ ಸಿಂಗಲ್ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಇಸ್ ವೆರಿ ಲೆಸ್ ದನ್ ಫಾಸ್ಫರಸ್ ಸಿಂಗಲ್ ಬಾಂಡ್ ಅಂತ ಹೇಳ್ತೀವಿ. ಯಾಕೆ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಅನ್ಕೋಬಹುದು ನೈಟ್ರೋಜನ್ ಸ್ಮಾಲ್ ಸೈಜ್ ಇದೆ, ನೀರದು ನೈಟ್ರೋಜನ್ ಎರಡು ಸ್ಮಾಲ್ ಸೈಜ್ ಇದೆ. ಸ್ಮಾಲ್ ಸೈಜ್ ಇದ್ದಾಗ ಬಾಂಡ್ ಲೆಂತ್ ಏನಾಗಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಬಾಂಡ್ ಲೆಂತ್ ಕಡಿಮೆ ಇದ್ದಾಗ ಬಾಂಡ್ ಸ್ಟ್ರೆಂತ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಅಂತ ಕನ್ಸಿಡರ್ ಮಾಡ್ತೀರಾ. ಬಟ್ ನೀವೇ ಪ್ರಕಾರ ಬಾಂಡ್ ಲೆಂತ್ ಕಡಿಮೆ ಇದೆ, ಬಟ್ ನೈಟ್ರೋಜನ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಇರುತ್ತೆ ಅಂದ್ರೆ 5 ಎಲೆಕ್ಟ್ರಾನ್ಸ್ ಇದೆ. ಆ 5 ಎಲೆಕ್ಟ್ರಾನ್ಸ್ ಅಲ್ಲಿ ಈಚ್ 1 ಎಲೆಕ್ಟ್ರಾನ್ಸ್ ಮಾತ್ರ ಏನಾಗಿದೆ ಕೋವೆಲೆಂಟ್ ಬಾಂಡ್ ಮಾಡ್ತಾ ಇದೆ. ಸೊ ಇನ್ನ ಎಷ್ಟು ಎಲೆಕ್ಟ್ರಾನ್ಸ್ ಉಳಿದಿರುತ್ತೆ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್ ಎಷ್ಟು ಪೇರ್ ಇದೆ ಅಂದ್ರೆ 2 ಪೇರ್ಸ್ ಇದೆ. 2 ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್ ಮಧ್ಯೆ ಏನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಕ್ರಿಯೇಟ್ ಆಗುತ್ತೆ. ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಕ್ರಿಯೇಟ್ ಆಗ್ತಾ ಹೋದಂಗೆ ಈ ಬಾಂಡ್ ಸ್ಟ್ರೆಂತ್ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಸೊ ಬಾಂಡ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋದಂಗೆ ಓಕೆ ಸೊ ಲೆಂತ್ ಕಡಿಮೆ ಇದ್ರೂ ಸಹ ಡ್ಯೂ ಡಿಫರೆನ್ಸ್ ಆಫ್ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ ಓಕೆ ಡಿಸೋಸಿಯೇಷನ್ ಎಂಥಾಲ್ಪಿ ಅಂದ್ರೆ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಆಫ್ ನೈಟ್ರೋಜನ್ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೈಟ್ರೋಜನ್ ಸಿಂಗಲ್ ಬಾಂಡ್ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಇಸ್ ವೆರಿ ಲೆಸ್ ದನ್ ಫಾಸ್ಫರಸ್ ಸಿಂಗಲ್ ಬಾಂಡ್ ಇರಬಹುದು ಅಥವಾ ಆರ್ಸೆನಿಕ್ ಸಿಂಗಲ್ ಬಾಂಡ್ ಇರಬಹುದು. ಬಟ್ ನೈಟ್ರೋಜನ್ ಟ್ರಿಪಲ್ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಇಸ್ ಗ್ರೇಟರ್ ದನ್ ಫಾಸ್ಫರಸ್ ಸಿಂಗಲ್ ಬಾಂಡ್ ಆರ್ಸೆನಿಕ್ ಸಿಂಗಲ್ ಬಾಂಡ್ ಅಂತ ಹೇಳ್ತೀವಿ. ನೈಟ್ರೋಜನ್ ಸಿಂಗಲ್ ಬಾಂಡ್ ಯಾಕೆ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ತುಂಬಾ ಕಡಿಮೆ ಅಂದ್ರೆ ಡ್ಯೂ ಟು ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಅಂತ ಹೇಳ್ತೀರಾ. ಓಕೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನ ಕನ್ಸಿಡರ್ ಮಾಡೋದಾದ್ರೆ ನೈಟ್ರೋಜನ್ ಎಕ್ಸಿಬಿಟ್ ಮ್ಯಾಕ್ಸಿಮಮ್ ಕೋವೆಲೆನ್ಸಿ ಅಪ್ ಟು 4 ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್
maximum covalency up to 4 because this electronic configuration is ns2 np3 ಅಂತ ಕನ್ಸಿಡರ್ ಮಾಡ್ತಾ ಒಂದು s ಆರ್ಬಿಟಲ್ ಇದೆ p ಆರ್ಬಿಟಲ್ಸ್ ಅಲ್ಲಿ 3 ಸಬ್ ಆರ್ಬಿಟಲ್ಸ್ ಬರುತ್ತೆ px py ಮತ್ತೆ pz ಓಕೆ ಟೋಟಲ್ p ಆರ್ಬಿಟಲ್ಸ್ ಎಷ್ಟಾಯ್ತು 3 ಆಯ್ತು ಸೊ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಇನ್ವಾಲ್ವ್ ಆಗೋದು ಎಷ್ಟಾಗ್ತಾ ಇದೆ 1s 3p ಟೋಟಲ್ ಆರ್ಬಿಟಲ್ಸ್ ಎಷ್ಟಾಯ್ತು 4 ಸೊ ಹಾಗಾಗಿ ನೈಟ್ರೋಜನ್ ಮ್ಯಾಕ್ಸಿಮಮ್ ಕೋವಲೆನ್ಸಿ ಎಷ್ಟು ಎಕ್ಸಿಬಿಟ್ ಮಾಡುತ್ತೆ ಅಂದ್ರೆ 4 ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ d ಆರ್ಬಿಟಲ್ಸ್ ಇನ್ ಇಟ್ಸ್ ವೇಲೆಂಟ್ ಶೆಲ್ ಅಂತ ಹೇಳ್ತಾ ಅದೇ ಫಾಸ್ಫರಸ್ ಗೆ ಬಂದ್ರೆ ವೇಲೆಂಟ್ ಶೆಲ್ ಅಲ್ಲಿ d ಆರ್ಬಿಟಲ್ಸ್ ಎಂಟರ್ ಆಗುತ್ತೆ s ಆರ್ಬಿಟಲ್ಸ್ ಮತ್ತೆ p ಆರ್ಬಿಟಲ್ಸ್ ಇದೆ d ಆರ್ಬಿಟಲ್ಸ್ ಎಂಟ್ರಿ ಆಗಲ್ಲ ಓಕೆ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಎಕ್ಸಿಬಿಟ್ ಅಪ್ ಟು ಕೋವಲೆನ್ಸಿ 6 ಅಂತ ಹೇಳ್ತಾ ಅಪ್ ಟು 6 ಅಂದ್ರೆ sp3 d2 ಆಗಿರಬಹುದು ಒಂದು s ಆರ್ಬಿಟಲ್ಸ್ ಇದೆ 3 p ಆರ್ಬಿಟಲ್ಸ್ ಇದೆ 2 d ಆರ್ಬಿಟಲ್ಸ್ ಇದೆ ಟೋಟಲ್ ಕೋವಲೆನ್ಸಿ ಎಷ್ಟಾಗುತ್ತೆ ಅಂದ್ರೆ 6 ಆಗುತ್ತೆ ಅಂತ ಹೇಳ್ತೀವಿ ಸೊ ಹಾಗಾಗಿ nitrogen maximum covalency exhibited by the nitrogen is 4 but rest of the elements up to 6 ಅಂತ ಹೇಳ್ತೀವಿ these are the anomalous properties of nitrogen ಯಾಕೆ ಇಷ್ಟು nitrogen rest of the elements ಗಿಂತ ಡಿಫರೆಂಟ್ ಓಕೆ ಪ್ರಾಪರ್ಟೀಸ್ ನ ಎಕ್ಸಿಬಿಟ್ ಮಾಡ್ತಾ ಇದೆ ಅಂದ್ರೆ ರೀಸನ್ಸ್ ಇಷ್ಟೇ ಫಸ್ಟ್ ಎಲಿಮೆಂಟ್ ಆಗಿರೋದ್ರಿಂದ ಸೈಜ್ ಕಡಿಮೆ ಇರುತ್ತೆ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ ಮತ್ತೆ ನೆಕ್ಸ್ಟ್ ಓಕೆ ಸೊ ಆಬ್ಸೆನ್ಸ್ ಆಫ್ d ಆರ್ಬಿಟಲ್ಸ್ ಇರುತ್ತೆ ಇನ್ನೊಂದ್ಸಲ ಪಾಯಿಂಟ್ಸ್ ನ ನೋಡೋದಾದ್ರೆ ಒಂದು ನೈಟ್ರೋಜನ್ ಎಷ್ಟು ಸ್ಟೇಟ್ ಅಲ್ಲಿ ಎಕ್ಸಿಬಿಟ್ ಆಗುತ್ತೆ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಆರ್ ಸಾಲಿಡ್ಸ್ ಅಂತ ಹೇಳ್ತೀರಾ ನೆಕ್ಸ್ಟ್ ನೈಟ್ರೋಜನ್ p5 ಮಲ್ಟಿಪಲ್ ಬಾಂಡಿಂಗ್ ನ ಮಾಡ್ಕೊಳ್ಳುತ್ತೆ ಬಟ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಮಲ್ಟಿಪಲ್ ಬಾಂಡಿಂಗ್ ಮಾಡ್ಕೊಳ್ಳೋಕೆ ಆಗಲ್ಲ ಒಂದೇ ರೀಸನ್ ಡೌನ್ ದ ಗ್ರೂಪ್ ಸೈಜ್ ಜಾಸ್ತಿ ಆಗ್ತಾ ಹೋದಂಗೆ ಅಟಾಮಿಕ್ ಆರ್ಬಿಟಲ್ ಸೈಜ್ ಜಾಸ್ತಿ ಆಗುತ್ತೆ ಅಟಾಮಿಕ್ ಆರ್ಬಿಟಲ್ ಜಾಸ್ತಿ ಸೈಜ್ ಆಗ್ತಾ ಹೋದಂಗೆ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ನೈಟ್ರೋಜನ್ ರೂಮ್ ಟೆಂಪರೇಚರ್ ಅಲ್ಲಿ ಇನರ್ಟ್ ಇರುತ್ತೆ ಇನರ್ಟ್ ಇರೋದಕ್ಕೆ ಇಷ್ಟೇ ರೀಸನ್ ನೈಟ್ರೋಜನ್ n2 ಸ್ಟೇಟ್ ಅಲ್ಲಿ gaseous ಸ್ಟೇಟ್ ಅಲ್ಲಿ ಎಕ್ಸಿಬಿಟ್ ಆದಾಗ ಓಕೆ ಟ್ರಿಪಲ್ ಬಾಂಡ್ ಫಾರ್ಮೇಷನ್ ಮಾಡ್ಕೊಂಡಿರುತ್ತೆ ಈ ಟ್ರಿಪಲ್ ಬಾಂಡ್ ಗೆ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಎಷ್ಟಿರುತ್ತೆ ಅಂದ್ರೆ 941.4 ಕಿಲೋಜೌಲ್ಸ್ ಪರ್ ಎನರ್ಜಿ ಇರುತ್ತೆ ಇಷ್ಟು ಎನರ್ಜಿ ರೂಮ್ ಟೆಂಪರೇಚರ್ ಅಲ್ಲಿ ನೈಟ್ರೋಜನ್ ಸಿಗಲ್ಲ ಸೊ ಹಾಗಾಗಿ ನೈಟ್ರೋಜನ್ ಓಕೆ ಸೊ ರೂಮ್ ಟೆಂಪರೇಚರ್ ಅಲ್ಲಿ ಇನರ್ಟ್ ಇರುತ್ತೆ ಬಟ್ ರೆಸ್ಟ್ ಆಫ್ ದ ಎಲಿಮೆಂಟ್ ಸ್ವಲ್ಪ ಆಕ್ಟಿವ್ ಇರುತ್ತೆ ಬಿಕಾಸ್ ದೇ ಆರ್ ಎಕ್ಸಿಸ್ಟಿಂಗ್ ಇನ್ ದ ಫಾರ್ಮ್ ಆಫ್ ಸಿಂಗಲ್ ಬಾಂಡ್ ಅಂತ ಹೇಳ್ತೀರಾ ಓಕೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಕೋವಲೆನ್ಸಿ ಎಕ್ಸಿಬಿಟೆಡ್ ಬೈ ದ ನೈಟ್ರೋಜನ್ ಇಸ್ 4 because it contain only one s orbital and 3 p orbital maximum covalency 4 ಆಗಿರುತ್ತೆ ಬಟ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಯಾಕೆ ಮ್ಯಾಕ್ಸಿಮಮ್ ಕೋವಲೆನ್ಸಿ 4 ಎಕ್ಸಿಬಿಟ್ ಮಾಡ್ತಾ ಇದೆ ಅಂದ್ರೆ ರೀಸನ್ ಇಷ್ಟೇ ಆಬ್ಸೆನ್ಸ್ ಆಫ್ d ಆರ್ಬಿಟಲ್ ಬಟ್ ರೆಸ್ಟ್ ಆಫ್ ದ ಎಲಿಮೆಂಟ್ ಫಾಸ್ಫರಸ್ ಆರ್ಸೆನಿಕ್ ಎಲ್ಲ ಅವೈಲಬಿಲಿಟಿ ಆಫ್ d ಆರ್ಬಿಟಲ್ಸ್ ಇನ್ ವೇಲೆನ್ಸ್ ಅಲ್ಲಿ ಇರೋದ್ರಿಂದ ದೇ ಎಕ್ಸಿಬಿಟ್ ಅಪ್ ಟು ಕೋವಲೆನ್ಸಿ 6 ಅಂತ ಹೇಳ್ತೀವಿ ಸೊ these are the anomalous properties exhibited by the nitrogen ಅಂತ ಹೇಳ್ತೀವಿ